ಘೋಷಣೆ ಮಾಡಲಿಲ್ಲ. ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತಗೋತಾರೆ. ಅದ್ರ ಹಿಂದಿನ ದಿನ ಜೂನ್ 2ನೇ ತಾರೀಕು ಪ್ರೆಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಉದ್ದೇಶ ನಮ್ಮನ್ನು ಕೇಳಿಸ್ಕೋಬಾರ್ದು ಅಂತ ಮೋಟಿವೇಟೆಡ್ ಅಂತಾರೆ. ತನಿಖೆ ಯಾಕೆ ಮಾಡಿಲ್ಲ ಸಿಬಿಐ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತನಿಖೆ ಮಾಡ್ದಿರಾ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗೆ ಹೋದ್ರು ಇವರು? ತನಿಖೆ ಮಾಡ್ದಿರಾ ಚಾರ್ಜ್ ಶೀಟ್ ಹೆಂಗೆ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು. 9,000 ಪೇಜು ಚಾರ್ಜ್ ಶೀಟ್ ಇರೋವಂಥದ್ದು. ಅದು ಹೆಂಗಾಯ್ತು? ತನಿಖೆ ಮಾಡ್ದಿರಾ ಅಷ್ಟೊಂದು ಮಾಹಿತಿ ಹೆಂಗೆ ಕಲೆಕ್ಟ್ ಆಯಿತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. CBIಗೆ ಕೋಪ ಇದ್ದರೆ ಇನ್ನು ಉಳಿದಂಥ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ನ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದೆಯಾ ಅದಕ್ಕೆ ಹಾಕಿದ್ದಾರೆ. ಈಗ ಈಶ್ವರಪ್ಪನ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು. ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು. CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗೆ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ ಡೈರೆಕ್ಟಾಗಿ ಚೆಕ್ಕಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟಲ್ಲಿ. ಈಶ್ವರಪ್ಪನಿಗಾದರೆ ಒಂದು ನ್ಯಾಯ, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಏನು ಬಾವಿಗೆ ಇಳಿದು ತೊಡೆ ತಟ್ಟಿದ್ರಲ್ಲ, ಇವಾಗ ತಟ್ಟಿ ತೊಡೆ. ಅದು ಪಾರ್ಲಿಮೆಂಟ್ ವಿಚಾರ, ಇದು ಅಸೆಂಬ್ಲಿ ವಿಚಾರ. ನಾವು ಈ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು. ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ.